ಜೆಜೆಎಂ ಅವ್ಯವಸ್ಥೆ, ಸಭೆಯಲ್ಲೇ ತೋಳೇರಿಸಿದ ಗುತ್ತಿಗೆದಾರ. ಕುಂದಗೋಳ ಶಾಸಕರೆದುರು ಜಟಾಪಟಿ. ಕುಂದಗೋಳ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿನ ಜೆಜೆಎಂ ಜಲ ಮಂಡಳಿಯ ಅವ್ಯವಸ್ಥೆಯು ಸಭೆಯಲ್ಲಿ ಭಾರೀ ಗದ್ದಲ ಮೂಡಿಸಿತ್ತಲ್ಲದೆ ಗುತ್ತಿಗೆದಾರ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಘಟನೆ ಜರುಗಿದೆ. ಇನ್ನು ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಜರುಗಿದಂತಹ ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಕುಡಿಯುವ ನೀರೊದಗಿಸುವ ಯೋಜನೆಯ ಪ್ರಗತಿ ಕುರಿತಾಗಿನ ಚರ್ಚಾ ಸಭೆಯಲ್ಲಿ ಭಾರೀ ಗದ್ದಲ ತಲೆದೋರಿತಲ್ಲದೆ ಅಧಿಕಾರಿಯ ಸಮಜಾಯಿಸಿ ಭಾರೀ ಹೈರಾಣ್ ಮಾಡಿತು. ಇನ್ನು ಸಂಶಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಸರಿಯಾಗಿ ನಡೆಸಿಲ್ಲ. ಬಚ್ಚಲು ಮಲಿನ ನೀರು ಕುಡಿಯುವ ನೀರಿನ ಪೈಪ್ ಒಳಗೆ ಸೇರುತ್ತಿದೆ. ಕಡಿದ ತಗ್ಗು ಮುಚ್ಚಿಲ್ಲ. ಜನ ಜಾನುವಾರುಗಳು ಎಡವಿ ಬಿದ್ದಿವೆ. ಅರ್ಧಂಬರ್ಧ ಕಾಮಗಾರಿ ಮಾಡಿರುವ ಗುತ್ತಿಗೆದಾರನ ಕೆಲಸ ತಪ್ಪು ಎಂದು ಅಧ್ಯಕ್ಷ ರಾಜು ಪುಟ್ಟಣ್ಣವರ್ ಹೇಳಿದರು. ಇದರಿಂದ ಕೆರಳಿದ ಗುತ್ತಿಗೆದಾರ ಸಭೆಯಲ್ಲೇ ಕೂಗಾಡತೊಡಗಿದರಲ್ಲದೆ ಒಂದು ಹಂತದಲ್ಲಿ ತೋಳೇರಿಸಿದ ಪ್ರಸಂಗ ನಡೆಯಿತು. ಇದರಿಂದ ಇಡೀ ಸಭೆಯಲ್ಲಿ ಗದ್ದಲ ನಿರ್ಮಾಣವಾಯಿತಲ್ಲದೆ ಕಾಂಟ್ರಾಕ್ಟರ್ ಗುಂಡಾಗಿರಿ ಮಾಡುತ್ತಿದ್ದಾನೆ ಎಂದು ಆಕ್ರೋಶವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ನಂತರ ಶಾಸಕ ಎಂಆರ್ ಪಾಟೀಲ್ ಮಧ್ಯಪ್ರವೇಶಿಸಿ ಸಮಾಧಾನ ಪಡಿಸಿ ತ್ವರಿತವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಿ ವಿವಾದವನ್ನು ತನ್ನಗಾಗಿಸಿದರು. ಹರ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಮ್ಮೂರಿನ ಸಮಸ್ಯೆ ವಿವರಿಸಿದ್ದಲ್ಲದೆ ಗುತ್ತಿಗೆದಾರ ತಮ್ಮ ಅನುಮತಿ ಇಲ್ಲದೆ ಕಾಮಗಾರಿ ಹಸ್ತಾಂತರಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಅಧ್ಯಕ್ಷನ ಅಧಿಕಾರ ಏನು ಎಂದು ಪ್ರಶ್ನಿಸಿದರಲ್ಲದೆ ಕಾಮಗಾರಿ ಅಪೂರ್ಣವಾದರೂ ಮಾಜಿ ಅಧ್ಯಕ್ಷರಿಂದ ಹಸ್ತಾಂತರಕ್ಕೆ ಸಹಿ ಮಾಡಿಸಿಕೊಂಡಿದ್ದು ಸರಿನಾ ಎಂದು ಪ್ರಶ್ನೆಯನ್ನ ಇಕ್ಕಿದ್ದಾರೆ. ತಕ್ಷಣ ಗುತ್ತಿಗೆದಾರನಿಗೆ ಕಾಮಗಾರಿ ಪೂರ್ಣಕ್ಕೆ ಗಡುವು ವಿಧಿಸಿದರಲ್ಲದೆ ತಪ್ಪಿದ್ದಲ್ಲಿ ಕಪ್ಪು ಪಟ್ಟಿಗೆ ಸೇರಿಸುವ ಎಚ್ಚರಿಕೆ ನೀಡಿದರು. ಬೆಟದೂರು ಸಹಿತ ಹಲವು ಗ್ರಾಮಗಳ ಕಾಮಗಾರಿ ಅಪೂರ್ಣವಾಗಿದ್ದು ಅಲ್ಲಿನ ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಶಾಸಕರು ಸೂಚಿಸಿದರು. ಜೆಜೆಎಂನ ಕಾಮಗಾರಿಗಳು ಬಹುತೇಕ ಗ್ರಾಮಗಳಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ತಂದೊಡ್ಡಿದ್ದಲ್ಲದೆ ಜೋಡಿಸಿದ ನಳಗಳಲ್ಲಿ ಲೀಕೇಜ್ ಆಗುವುದು, ಏರ್ ಟ್ಯಾಂಕ್ ಇಲ್ಲದಿರುವುದು, ವಾಲ್ ಕಂಟ್ರೋಲ್ ತಪ್ಪಿರುವುದು, ಉಲ್ಟಾ ವಾಲ್ ಜೋಡಿಸಿರುವುದು, ಪೈಪ್ಗಳನ್ನು ಸರಿಯಾಗಿ ಹಾಕದಿರುವುದು, ಅರ್ಧಂಬರ್ಧ ಕಾಮಗಾರಿ ಮಾಡಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಸಂಪರ್ಕಕ್ಕೆ ಸಿಗದಿರುವುದು, ಅಸಮರ್ಪಕ ಕಾಮಗಾರಿ ಮಾಡಿ ಎಲ್ಲವೂ ಸರಿ ಇದೆ ಎಂದು ಹಸ್ತಾಂತರ ಮಾಡಿದ್ದು, ಸ್ಥಳೀಯ ವಾಟರ್ಮ್ಯಾನ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಗುತ್ತಿಗೆದಾರರು, ಹೀಗೆ ಹಲವಾರು ಸಮಸ್ಯೆಗಳ ಸರಮಾಲೆಯನ್ನೇ ಈ ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಇನ್ನು ಅನುದಾನ ವ್ಯತ್ಯಾಸ, ಹೆಚ್ಚುವರಿ ಏರ್ ಟ್ಯಾಂಕ್, ಸಂಪೂರ್ಣ ನಿರ್ಮಾಣ ಮತ್ತು ಸಹಿತ ಇನ್ನಿತರ ವಿಷಯಗಳ ಕುರಿತು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸುವ ಭರವಸೆಯನ್ನು ನೀಡಿದ್ದಾರೆ. ಬರೋಬ್ಬರಿ 3.5 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಗಿದ್ದು 27 ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ದೀಪಾವಳಿ, ಕನ್ನಡ ಜನಶ್ರೀ ನ್ಯೂಸ್, ಕುಂದಗೋಳ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ.